ಕೇವಲ ಹೇಳಿಕೆಗಳಿಗೋಸ್ಕರ ಸೀಮಿತ ಆಗೋದು ಬೇಡ. ಸಿದ್ದರಾಮಯ್ಯವರು ತಮ್ಮ ದಾಖಲೆ ಬಜೆಟ್ ನಮಗೆ ಮಂಡಿಸಿದ್ದಾರೆ. ಆದರೆ ರಾಮನಗರ ಶಾಸಕರು ನಮಗೆ ಬಜೆಟ್ ಸಮಾಧಾನ ತಂದಿಲ್ಲ, ನಂಬಿಕೆ ಹುಸಿಯಾಗಿದೆ, ಅಭಿವೃದ್ಧಿ ಬೇಕಂತ ಹೇಳಿದ್ರೆ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನೇ ಅವಲಂಬಿಸಬೇಕಾಗಿದೆ ಅಂತ ಹೇಳಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ಬಿಟ್ಟು ನಾನು ಹೇಳ್ತೀನಿ. ಗ್ಯಾಸ್ ಸಮಸ್ಯೆ ಶುರುವಾಗಿದೆ ಸರ್, ಅದರಲ್ಲೂ ಕೂಡ ಬೆಂಗಳೂರು ಈ ಸುತ್ತಮುತ್ತಲ ಬಗ್ಗೆ ಸಾಕಷ್ಟು ಶುರುವಾಗಿದೆ. ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ತಾ ಇದೆ, ಆದ್ರೆ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡಿ ಅಂತಂದೇಳಿ ಕರೆ ಕೊಡ್ತಾ ಇದೆ ಅನ್ನೋ ಹೇಳಿಕೆಯನ್ನ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆ. ನೋಡಿ, ಪ್ರಹ್ಲಾದ್ ಜೋಶಿ ಅವರು ಈಗ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲಿ ಯುದ್ಧದ ಭೀತಿ ಶುರುವಾಗಿದೆ. ಸೊ ಅದು ಅನೇಕ ಕಾರಣಗಳಿರ್ಬೋದು. ಯುದ್ಧ ನಡೀತಾ ಇರೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನ ನಾವು ಒಂದು ಪಾರ್ಟ್ ಅಲ್ಲದೇ ಇದ್ರೂ ಕೂಡ ನಮ್ಮ ಮೇಲೆ ಅದರ ಪರಿಣಾಮ ಬಿದ್ದೇ ಬೀರುತ್ತೆ. ಈಗಾಗಲೇ ಅದರ ಪರಿಣಾಮವನ್ನ, ಯುದ್ಧದ ಪರಿಣಾಮವನ್ನ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಒಳ್ಳೆ ವಿಶ್ವಾಸವನ್ನ ಇಟ್ಕೊಂಡು ಅವರ ಮಿತ್ರ ರಾಷ್ಟ್ರಗಳ ಜೊತೆ ಮಾತುಕತೆ ಮಾಡಿ ಅಂತಾರಾಷ್ಟ್ರೀಯ ಬಾಂಧವ್ಯಗಳೇನಿದೆ, ವಿದೇಶಾಂಗ ನೀತಿ, ಅದು ಎಲ್ಲೋ ಒಂದ್ ಕಡೆ ಫೇಲ್ ಆಗಿದೆ ಅನ್ನೋದು ಒಂದು ಭಾಗ ಆದ್ರೆ, ಮತ್ತೆ ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಂಡು ಯಾವುದೇ ರೀತಿಯ ಅವಾಂತರಗಳಾಗದೇ ಇದ್ದಂತೆ, ಬೆಲೆ ಏರಿಕೆ ಆಗದೇ ಇದ್ದಂತೆ, ಸಮಸ್ಯೆ ಆಗದೇ ಇದ್ದಂತೆ ತಡಿತಕ್ಕಂತ ಕೆಲಸವನ್ನ ಮಾಡಬೇಕು. ಆರೋಪಗಳನ್ನ ಆರೋಪ ಮಾಡತಕ್ಕಂಥದ್ದು, ಪ್ರತ್ಯಾರೋಪ ಮಾಡತಕ್ಕಂಥದ್ದು, ಇದರಿಂದ ಯಾವುದೇ ರೀತಿಯ ಪ್ರಯೋಜನಗಳಾಗೋದಿಲ್ಲ. ಅದು ಹೇಳಿದ್ನಲ್ಲ, ಒಬ್ರನ್ನೊಬ್ರನ್ನ ಆರೋಪ ಪ್ರತ್ಯಾರೋಪ ಮಾಡೋದ್ರಲ್ಲಿ ಯಾರ ಕೈಯಲ್ಲೂ ಇಲ್ಲ. ಏನ್ ಪ್ರಧಾನಮಂತ್ರಿಗಳಾಗ್ಲಿ, ಪ್ರಹ್ಲಾದ್ ಜೋಶಿ ಅವರಾಗ್ಲಿ $60 ಇದ್ದಾಗ ಕಮ್ಮಿ ಮಾಡಿಬಿಟ್ಟು ಜನಕ್ಕೇನು ಕಡಿಮೆ ಬೆಲೆಗೆ ಗ್ಯಾಸ್ ಆಗ್ಲಿ, ಪೆಟ್ರೋಲ್ ಡೀಸೆಲ್ ಆಗ್ಲಿ ಕೊಡ್ಲಿಲ್ಲ. ಸೊ ಸುಮ್ಮನೆ ಅದನ್ನ ಆರೋಪ ಮಾಡೋದನ್ನ ಬಿಟ್ಟು ಪ್ರತ್ಯಾರೋಪಗಳನ್ನ ಮಾಡಿದ ಆಡಳಿತದಲ್ಲಿದ್ದೀರಿ. ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ ರಾಷ್ಟ್ರದ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡಿ. ಕೇವಲ ಹೇಳಿಕೆಗಳಿಗೋಸ್ಕರ ಸೀಮಿತ ಆಗೋದು ಬೇಡ. ಸಿದ್ದರಾಮಯ್ಯವರು ತಮ್ಮ ದಾಖಲೆ ಬಜೆಟ್ ನಮಗೆ ಮಂಡಿಸಿದ್ದಾರೆ, ಆದ್ರೆ ರಾಮನಗರ ಶಾಸಕರು ನಮಗೆ ಬಜೆಟ್ ಸಮಾಧಾನ ತಂದಿಲ್ಲ, ನಂಬಿಕೆ ಹುಸಿಯಾಗಿದೆ, ಅಭಿವೃದ್ಧಿ ಬೇಕಂತ ಹೇಳಿದ್ರೆ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನೇ ಅವಲಂಬಿಸಬೇಕಾಗಿದೆ ಅಂತ ಹೇಳಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ಬಿಟ್ಟು ನಾನು ಹೇಳ್ತೀನಿ.